ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಊರ ಪ್ರತಿಭೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯದ ದಿನಗಳಲ್ಲಿ ನಾವು ನೀವು ನೋಡಿರುತ್ತೇವೆ, ತಿಂಗಳ ಸಂಬಳ ಬರುವ ಕೆಲಸಕ್ಕೆ ಹೋಗದ ಮಹಿಳೆಯರು ತಮ್ಮಲ್ಲಿರುವ ಶಕ್ತಿಯನ್ನ ಕಲೆಯ ಪ್ರದರ್ಶನದ ಮೂಲಕ ವ್ಯಕ್ತಪಡಿಸುತ್ತಾ ಇದ್ದಾರೆ. ಮೊದಲು ತಮ್ಮ ಮನದ ಬೇಸರ ಹೋಗಲಾಡಿಸಲು ಕಲಿತ ಕಲೆಯು ಸಮಯ ಕಳೆದಂತೆ ಆ ಕಲೆಯಿಂದ ಗುರುತಿಸುವ ಮಟ್ಟಕ್ಕೆ ಅವರು ಬೆಳೆಯುತ್ತಾರೆ. ಅಂತಹವರ ಸಾಲಿನಲ್ಲಿ ನಿಲ್ಲುವವರೇ ಬಾರಕೂರಿನ ವಿಶಾಲ ಮಹೇಶ್ ಅವರು. ಕುರಾಡಿಯ ಬಸವ ಪೂಜಾರಿ ಮತ್ತು ಲಕ್ಷ್ಮೀ ಬಸವ ಪೂಜಾರಿ ಅವರ ಪುತ್ರಿಯಾಗಿ ಜನಿಸಿದ ಇವರು ತನ್ನ 10ನೇ ವಯಸ್ಸಿನಲ್ಲಿ ಅಕ್ಕ ಶಾಂತ ಅವರಿಂದ ಹೂ ಕಟ್ಟುವ ಹಾಗೂ ರಂಗೋಲಿ ಬಿಡಿಸುವ ಕಲೆಗಳ ಕಲಿಕೆಯಲ್ಲಿ ತೊಡಗುತ್ತಾರೆ. 10ನೇ ತರಗತಿ ತನಕ ವ್ಯಾಸಂಗ ಮಾಡಿದ ಇವರು ನಂತರ 2 ವರ್ಷ ನವಭಾರತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದರು. ನಂತರ ಬಾರಕೂರಿನ ಮಹೇಶ್ ಪೂಜಾರಿ ಅವರ ಜೊತೆ ಮದುವೆ, ಅವರ ಸಂಸಾರ ಜೀವನದಲ್ಲಿ ಮುದ್ದಾದ ಮಗಳು ಮಾನ್ವಿಯ ಆಗಮನ. ನವೀನ ರೀತಿಯಲ್ಲಿ ಹೂ ಕಟ್ಟುವುದು, ರಂಗೋಲಿ ಬಿಡಿಸುವುದು ಇವರ ಪ್ರತ್ಯೇಕತೆ. ಸಾವಿರಾರು ಹೂವಿನ ಹಾರ ಮಾಡಿದ್ದಾರೆ. ಹಲವಾರು ದೇವಾಲಯಗಳಿಗೆ ಹೂಹಾರಗಳನ್ನು ಉಚಿತವಾಗಿ ನೀಡುತ್ತಾ ಬರ್ತಿದ್ದಾರೆ. ಅವರು ಕಟ್ಟಿದ ಹೂವಿನ ಹಾರಗಳ ಫೋಟೋ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಹಾಗೆ ಅವರು ಬಿಡಿಸಿದ ರಂಗೋಲಿಯನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಹೂ ಕಟ್ಟುವುದು, ರಂಗೋಲಿ ಬಿಡಿಸುವುದು ಅಲ್ಲದೆ ಭಜನೆ ಹಾಗೂ ಟೈಲರಿಂಗ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶ್ರೀ ಮಾಸ್ತಿದುರ್ಗಾ ಭಜನಾ ಬಳಗದ ಅಧ್ಯಕ್ಷೆ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಪ್ರೋತ್ಸಾಹ ನೀಡಿ ಸಹಕರಿಸಿದವರೆಲ್ಲರನ್ನೂ ಅವರು ಪ್ರೀತಿಯಿಂದ ಸ್ಮರಿಸುತ್ತಾರೆ. ದೇವಾಲಯ, ಶಾಲೆ, ಕಚೇರಿ, ಪಂಚಾಯತ್ ಮತಗಟ್ಟೆ ಮುಂತಾದ ಕಡೆ ವಿಶೇಷವಾದ ರಂಗೋಲಿಯನ್ನು ಬಿಡಿಸಿದ್ದಾರೆ. ಇವರ ಸಾಧನೆ ಹೀಗೆ ಮುಂದುವರಿಯಲಿ, ಒಳಿತಾಗಲಿ ಎನ್ನುವ ಶುಭ ಹಾರೈಕೆಗಳೊಂದಿಗೆ ಈ ಸಂಚಿಕೆ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ನಮ್ಮೂರ ಪ್ರತಿಭೆಯೊಂದಿಗೆ ನಿಮ್ಮ ಭೇಟಿಯಾಗುತ್ತೇವೆ. ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಫೋನ್ಪೇ ಮೂಲಕ ಅಥವಾ ಗೂಗಲ್ ಪೇ ಮೂಲಕ 5 ರೂ ಕಳಿಸಿ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಧನ್ಯವಾದಗಳು.